बोरगाव नगरपंचायत सभेत गोंधळ. नगरसेवक शरद जंगटे यांचा सत्ताधाऱ्यांवर मनमानीचा आरोप. बोरगाव नगरपंचायतीच्या मासिक सभेत सत्ताधारी गटांकडून मनमानी कारभार होत असल्याचा गंभीर आरोप वार्ड क्रमांक 1 चे विद्यमान नगरसेवक शरद जंगटे यांनी केला आहे. विषयाचे वाचन न करताच नगराध्यक्ष दिगंबर कांबळे यांनी विषय पुढील सभेत बघू असे सांगितल्याने सभेत तणावाचे वातावरण निर्माण झाले. मंगळवार दिनांक 28 जुलै रोजी नगरपंचायतची मासिक सभा नगराध्यक्ष दिगंबर कांबळे यांच्या अध्यक्षतेखाली पार पडली. सभेसमोर सर्व विषयांचे वाचन झाल्यानंतर शरद जंगटे यांचे 8 दिवस आधी दिलेले विषय वाचनासाठी आले नव्हते. याबाबत नगरपंचायतीसमोर बोलताना जंगटे म्हणाले, शहराच्या विकासाबाबत आमचे काही महत्त्वाचे विषय होते. यासाठी आम्ही दिनांक 23 जुलै 2026 रोजी मुख्याधिकाऱ्यांना अधिकृत निवेदन दिले होते. आज त्या विषयाचे वाचन करणे गरजेचे असताना नगराध्यक्षांनी तुमचे विषय पुढील सभेत बघू असे बेजबाबदार उत्तर देऊन सभेतून बाहेर पडले. साधे विषयाचे वाचनही झाले नाही. शहराच्या विकासासाठी प्रयत्न करत असताना आम्हाला डावलले जात आहे. याबाबत लवकरच जिल्हाधिकाऱ्यांना निवेदन देऊन यांच्यावर कारवाईची मागणी करणार आहोत असे जंगटे म्हणाले. आमदार शशिकला जोल्ले यांच्या प्रयत्नातून शहराचा विकास होत आहे. आणखी विकासासाठी सर्वांनी एकत्र येऊन काम करू असे सांगितले जाते, पण या ठिकाणी कोणतेच कार्य होत नाही. त्यामुळे बोरगावच्या सुज्ञ नागरिकांनी याचा विचार करावा अशी मागणीही त्यांनी केली. याबाबत नगराध्यक्ष दिगंबर कांबळे यांना विचारले असता त्यांनी उत्तर देण्यास टाळाटाळ केली आहे. संघर्ष या न्यूजसाठी बोरगावहून अशोक दुर्गमर्गे. ಪಂಚಾಯತಿಯ ಮಾನಸಿಕ ಮಂತ್ಲಿ ಮೀಟಿಂಗ್ ಒಳಗೆ ಒಂದು ನಂಗೆ ನೋಟಿಸ್ ಬಂದಿತ್ತು. 22ನೇ ತಾರೀಕು ನೋಟಿಸ್ ಬಂತು. ನೋಟಿಸ್ ಬಂದ ತಕ್ಷಣ ನಾವೊಂದು ಅಧ್ಯಕ್ಷನ ಅಪ್ಪಣೆ ಮೇರೆಗೆ ಒಂದು ಅರ್ಜಿ ಕೊಟ್ಟಿದ್ದೆ. ಅಧ್ಯಕ್ಷರ ಅಪ್ಪಣೆ ಮೇರೆ ಆ ವಿಷಯ ಚರ್ಚೆಗೆ ತಗೋರಿ ಅಂತೇಳಿ ಬೋರ್ಗಾಂವ್ ಊರಲ್ಲಿ ಕೆಲವೊಂದು ಸಮಾಜ ಬಗ್ಗೆ ಆಗಲಿ ಕೆಲವೊಂದು ವಿಷಯ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕಂತೇಳಿ ನಾವೊಂದು ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದೆ. ಅಪ್ಲಿಕೇಶನ್ ತಾರೀಕು 23/7/2026 ಇದೆ. ಆದರೆ ಆ ವಿಷಯವನ್ನು ಈ ಮೀಟಿಂಗ್ದಾಗ ತೊಗೊಂಡು ಅದು ಮುಂದಿನ ಮೀಟಿಂಗ್ ಇಡ್ತೀನಿ ಅಂತೇಳಿ ಅದನ್ನ ತಿರಸ್ಕಾರ ಮಾಡಿದರು. ಬಟ್ ನಾ 23ನೇ ತಾರೀಕು ಅವರಿಗೆ ಲೆಟರ್ ಕೊಟ್ಟ ತಕ್ಷಣ ಅವ್ರು ನನಗೆ ಒಂದು ಅದ್ರದ್ದು ಈ ಮೀಟಿಂಗ್ದಾಗ ತೊಳಕ್ಕೆ ಬರೋದಿಲ್ಲ, ಮುಂದಿನ ಮೀಟಿಂಗ್ ತೊಗೋ ಅಂತ ನಂಗೆ ರೈಟಿಂಗ್ದಾಗ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದರಿಂದ ಬೋರ್ಗಾಂವ್ ಗ್ರಾಮ ಪಂಚಾಯತಿಯಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಅಷ್ಟು ಬೇಕಂಗೆ ಪಾರದರ್ಶಕ ಕಾರ್ಬಾರ ಆಗ್ತಾಯಿಲ್ಲ ಅಂಥೇಳಿ ನಾ 1 ನಂಬರ್ ವಾರ್ಡ್ ಕೌನ್ಸಿಲರ್ ಆಗಿ ಅವ್ರ ಮೇಲೆ ಆರೋಪವನ್ನು ಮಾಡ್ತೇನೆ. ಆ ವಿಷಯಗಳು ಏನಿದ್ವು ಅಂದರೆ ರೀ, ಇನ್ನೂವರೆಗೆ ಬೋರ್ಗಾಂವದಲ್ಲಿ 50% ಜೈನ್ ಸಮಾಜ ಇದೆ. ಆ ಜೈನ್ ಸಮಾಜಿಗೆ ಒಂದು ಗೌರ್ಮೆಂಟಿಂದ ಜಾಗವನ್ನು ಗ್ರ್ಯಾಂಟ್ ಆಗಿಲ್ಲ. 30-35 ಸಾವಿರ ಇರುವಂಥ ಜನಸಂಖ್ಯೆ ಇರುವಂಥ ಬೋರ್ಗಾಂವ ಅಲ್ಲಿ ಒಂದು ಗೋಶಾಲಾ ಆಗಬೇಕಂತೇಳಿ ನಮ್ಮೆಲ್ಲ ಜೈನ ಸಮಾಜ ಬಾಂಧವ್ರದ್ದೊಂದು ನಮ್ಗೆ ರಿಕ್ವೆಸ್ಟ್ ಇತ್ತು. ವರ್ಷ ನಮ್ಮವ್ರು ಗಮನಕ್ಕೆ ತರ್ತಾಯಿದ್ರು. ಒಂದು 5 ಎಕರೆ ಜಮೀನು ಅವ್ರು ಗೈರನ್ನು ಠರಾವಾಗಿ ಕೊಡಬೇಕಂತೇಳಿ ನಾವು ಆ ರೈಟಿಂಗ್ದಾಗ ಲೆಟರ್ದಾಗ ಕೊಟ್ಟಿದ್ದೆ. ಅಧ್ಯಕ್ಷನ ಅಪ್ಪಣೆ ಮೇಲೆ ಅದನ್ನ ಇದಕ್ಕೆ ತೊಗೊರಿ ಅಂತೀವಿ. ಅದನ್ನೂ ಚರ್ಚೆ ಮಾಡಲಿಲ್ಲ. ಅದಲ್ಲದೆ ನಮ್ಮ ಬೋರ್ಗಾಂವದಲ್ಲಿ ಕೆಲವೊಂದು ಕೆರೆಗಳಿದ್ದಾವೆ. ಹುನು ಕೆರೆ ಆಗಲಿ, ಕುಂಬಾರ ಕೆರೆ ಆಗಲಿ, ಬ್ರಿಟಿಷ್ ಕೆರೆಯೋದನ್ನು ಒಂದು 2 ಬಾವಿ ಇದ್ದಾವೆ. ಅದ್ರ ಸ್ವಚ್ಛತೆ ಆಗಲಿ, ಆಮೇಲೆ ಕುಂಬಾರ ಕೆರೆಯಲ್ಲಿ ಗಾಳ ತೆಗೆದು ರೈತರಿಗೆ ಗಾಳ ಹೋದು ಅದನ್ನ ಕ್ಲೀನ್ ಮಾಡಿ ಕೊಡ್ಬೇಕಂತೇಳಿ ನಾ ಈ ಅರ್ಜಿ ಮೂಲಕ ಅಧ್ಯಕ್ಷನ ಅಪ್ಪಣೆ ಮೇಲೆ ಈ ವಿಷಯ ಚರ್ಚೆಗೆ ತಗೋರಿ ಅಂತೇಳಿ 23ನೇ ತಾರೀಕು ಅವರಿಗೆ ನಾನು ಒಂದು ಲೆಟರ್ ಕೊಟ್ಟಿದ್ದೆ. ಆ ಲೆಟರ್ ಒಟ್ಟು ಅವರು ಅದ್ರದ್ದು ಏನೂ ವಿಚಾರ ಮಾಡಿದೆ, ಅದು ಏನೂ ಚರ್ಚೆ ಮಾಡಿದ್ದೆ, ಅದನ್ನ ಬಹಿಷ್ಕರಿಸಿದ್ದಾರೆ. ಇದು ಬೋರ್ಗಾಂವ್ ಸುದ್ದಿ ಜನತೆಗೆ ತಿಳಿಬೇಕು. ಇವರು ಅಂದರೆ ಯಾವುದೂ ಚಲೋ ವಿಷಯ ಪಟ್ಟಣ ಪಂಚಾಯತ್ ಗಮನಕ್ಕೆ ತಂದರೆ ಅದನ್ನ ಮೀಟಿಂಗ್ದಾಗ ತಗೋತಾ ಇಲ್ಲ. ಆದರೆ ಬೋರ್ಗಾಂವ್ ಪಟ್ಟಣ ಪಂಚಾಯತಿ ಹದ್ದದಾಗ ಬರೋದು 5 ಎಕರೆ ಟೆಕ್ಸ್ಟೈಲ್ ಪಾರ್ಕಲ್ಲಿ 48 ಕಾರ್ಖಾನೆಯನ್ನು ರನ್ ಇದ್ದಾವೆ. ಆ 48 ಕಾರ್ಖಾನೆದು ಟ್ಯಾಕ್ಸ್ ಪೇಡ್ ಮಾಡ್ಕೋತಾರೆ, ಟ್ಯಾಕ್ಸು ತುಂಬ್ತಾರೆ ಎಲ್ಲ ಇಂಡಸ್ಟ್ರಿ ಇದಾವ್ರಿ. ಅದರಲ್ಲಿ ಗಟಾರಿಲ್ಲ, ರೋಡ್ಗಳಿಲ್ಲ. ಈ ಸಮಸ್ಯೆ ಎಲ್ಲ ಮಾಡಿಸ್ಬೇಕಂತೇಳಿ ಒಂದು 4-5 ಪಾಯಿಂಟನ್ನ ಇದರಲ್ಲಿ ತೊಗೊಂಡಿದೆ. ಅದರಲ್ಲಿ ಬೋರ್ಗಾಂವಲ್ಲಿ ಕೆಲವೊಂದು ವಿಷಯದಲ್ಲಿ ತಿಡೆ ನಿರ್ಮಾಣ ಆಗಿ ಒಂದೊಂದು ವಾತಾವರಣ ಆಗ್ತಾಯಿದೆ. ಅದರಲ್ಲಿ ಪೊಲೀಸ್ ಚೌಕಿ ಬೋರ್ಗಾಂವ್ಕೊಂದು ಆಗಬೇಕು ಅಂತ ನಾ ಅದು ವಿಷಯ ತೊಗೊಂಡಿದ್ದೆ. ಆದರೆ ಇದು ಯಾವುದೂ ಚರ್ಚೆ ಮಾಡೋದ ಚೀಫ್ ಆಫೀಸರ್ ಅದನ್ನ ಅಧ್ಯಕ್ಷನ ಮೇಲೆ ಕೊಟ್ಟಿದ್ದು ಅದು ಯಾವುದೂ ಇದು ಮಾಡೋದ ನಮ್ಮನ್ನ ಮೀಟಿಂಗ್ದಾಗ ಚರ್ಚೆ ಮಾಡಿಲ್ಲ. ಇದು ಮುಂದಿನ ಕಾರ್ಯವಾಗಿ ನಾವು ನಾವೆಲ್ಲ ಕಾರ್ಯಕರ್ತರು ಕೂಡಿ
ಎಮ್ ಎಲ್ ಅವ್ರ ಗಮನಕ್ಕೆ ತಂದ ಮುಂದಿನ ಡ್ಯೂಟಿಸಿಗಾಗಲಿ ಜಿಲ್ಲಾಧಿಕಾರಿಗಾಗಲಿ ಏನು ಮನವಿ ಕೊಟ್ಟೆ ಕೊಡ್ತಾವೆ ಮತ್ತು ಇದು ಯಾರು ತಪ್ಪೈತಿ ಅವ್ರಿಗೆ ಅವ್ರ ಮೇಲೆ ಕ್ರಮ ಆಗಬೇಕಂತೇಳಿ ನಾ ಇದ್ರ ಪರವಾಗಿ ನಿಮ್ಮೆಲ್ಲ ಕೇಳ್ತೀನಿ. ಅದು ಕಾಪಿ ಒಂದು ನಿಮ್ಮನ್ನ ಕೊಟ್ಟಿರ್ತೀನಿ, ಯಾವ ತಾರೀಕು ಕೊಟ್ಟಿದ್ದೀನಿ ಏನೋ. संघर्ष या न्यूज चॅनलला लाईक करा, शेअर करा आणि सबस्क्राईब करा.